ಏನು ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ಏನು ಎಲೆ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಒಂದು ಕಡೆ ಸೇರಿಸಿ ಆ ಎಲೆನ ತೋಟಕ್ಕೆ ತಗೊಂಡು ಹೋಗಿ ಅದನ್ನು ಮುಚ್ತೀವಿ. ಪ್ಲಾಸ್ಟಿಕ್ ಪಾಟನ್ನು ಹಾಸಿ ಅದರ ಮಧ್ಯದಲ್ಲಿ ಆದಷ್ಟು ಎಲೆಗಳನ್ನು ತುಂಬೋದು. ಏನಂದರೆ ಅಲ್ಲಿಂದ ಇಲ್ಲಿ ತನಕ ಕಾಲ್ನಡಿಗೆಯಲ್ಲೇ ಹೊತ್ಕೊಂಡು ಬರಬೇಕು. ಅದು ಕಷ್ಟದ ವಿಷಯ. ಅಂದರೆ ನಮಸ್ಕಾರ ಕರ್ನಾಟಕ. ಸೊ ಮತ್ತೆ ಊರ ಕಡೆಯಿಂದ ನಾನು ಒಂದು ಅಗ್ರಿಕಲ್ಚರ್ ರಿಲೇಟೆಡ್ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ಇದು ಒಂದು ಚಿಕ್ಕ ಇನ್ಫಾರ್ಮೇಷನ್ ಅಂತ ನೀವು ಅಂದ್ಕೋಬೋದು. ಏನು ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ಏನಂದರೆ ಹೆಚ್ಚಾಗಿ ಮಲೆನಾಡಿನ ಭಾಗಗಳಲ್ಲಿ ನಾವು ಬೇಸಿಗೆ ದಿನಗಳಲ್ಲಿ ಏನು ಎಲೆ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಒಂದು ಕಡೆ ಸೇರಿಸಿ ಆ ಎಲೆನ ತೋಟಕ್ಕೆ ತಗೊಂಡು ಹೋಗಿ ಅದನ್ನು ಮುಚ್ತೀವಿ. ಅದು ಮಳೆಗಾಲದಲ್ಲಿ ಏನು ಮಳೆ ನೀರಿನಿಂದ ತೋಟದ ಮಣ್ಣು ಕೊಚ್ಕೊಂಡು ಹೋಗೋದನ್ನು ನಿಯಂತ್ರಿಸುತ್ತೆ. ಹಾಗೆ ಕ್ರಮೇಣ ಅದು ಗೊಬ್ಬರವಾಗಿ ಅಡಿಕೆ ಮರಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಆ ಪ್ರೊಸೆಸ್ ಹೆಂಗಾಗುತ್ತೆ ಅಂತ ಈಗ ನಾವು ನೋಡೋಣ. ಸೊ ಈಗ ಇಲ್ಲಿ ನೋಡ್ಬೋದು ನಮ್ಮ ತಂದೆಯವರು ಎಲೆಗಳನ್ನೆಲ್ಲ ಒಂದು ಕಡೆ ತುಂಬ್ತಾ ಇದ್ದಾರೆ. ಹೇಗೆ ಅಂದರೆ ಈ ಥರ ಒಂದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪಾಟನ್ನು ಹಾಸಿ ಅದರ ಮಧ್ಯದಲ್ಲಿ ಆದಷ್ಟು ಎಲೆಗಳನ್ನು ತುಂಬೋದು. ಆನಂತರ ಇದನ್ನು ಕಟ್ಟಿ ತೋಟಕ್ಕೆ ತೊಗೊಂಡೋಗಿ ಹಾಕ್ತಾರೆ. ಅದನ್ನು ಹೇಗೆ ಅಂತ ನಾನು ಫುಲ್ ತೋರಿಸ್ತೀನಿ. ಈಗ ಇದು ಅರ್ಧ ತುಂಬಾಗಿದೆ. ನೆಕ್ಸ್ಟು ತುಂಬ್ತಾ ಫುಲ್ ಸ್ಟಾರ್ಟಿಂಗಿಂದ ಹೆಂಗೆ ತುಂಬೋದು ಅಂತ ತೋರಿಸ್ತೀನಿ. ಸೊ ಆ್ಯಕ್ಚುಲಿ ಇದು ಬ್ಲೋವರ್ ಮಷಿನ್ ಅಂತ ಹೇಳಿ ನಾವು ಇದನ್ನು ಏನಂದರೆ ಒಣಗಿದ ಎಲೆಗಳನ್ನು ಒಂದು ಕಡೆ ಕೂಡಿಸ್ಲಿಕ್ಕೆ ಯೂಸ್ ಮಾಡ್ತೀವಿ. ಮೊದಲೆಲ್ಲ ಕೈಯಲ್ಲೇ ಮ್ಯಾನ್ಯುವಲ್ ಆಗಿ ಮಾಡ್ತಾಯಿದ್ವಿ. ಬಟ್ ಈಗ ಈ ಥರ ಮಷಿನ್ ಬಂದಿರೋದ್ರಿಂದ ಇದನ್ನು ಯೂಸ್ ಮಾಡಿಕೊಂಡು ಒಣಗಿದ ಎಲೆಗಳನ್ನು ನಾವು ಒಂದು ಕಡೆ ಸೇರಿಸ್ತೀವಿ. ಇದಕ್ಕೆಂತ ಅಥವಾ ಅದಲ್ದಾ ಇದು ಹಾಂ ತಡಿ ಇದನ್ನು ತೋರಿಸ್ತೀನಿ. ಈ ಥರದ್ದೊಂದು ತಗೊಂಡ್ರೆ ಈಸಿ ಆಗುತ್ತೆ. ಸೊ ನಾನು ಆವಾಗಲೇ ಹೇಳ್ದಂಗೆ ಒಣಗಿದ ಎಲೆಗಳನ್ನು ತೋಟಕ್ಕೆ ತಗೊಂಡು ಹೋಗ್ತಾಯಿದ್ದೀವಿ. ತಗೊಂಡು ಹೋಗಿ ಹೇಗೆ ಹಾಕ್ತಾರೆ ಎಲ್ಲಿ ಅಂತ ನಾನು ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬಟ್ ಏನಂದರೆ ಅಲ್ಲಿಂದ ಇಲ್ಲಿ ತನಕ ಕಾಲ್ನಡಿಗೆಯಲ್ಲೇ ಹೊತ್ಕೊಂಡು ಬರಬೇಕು. ಅದು ಕಷ್ಟದ ವಿಷಯ. ಅಂದರೆ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಮಳೆ ಬಂದಿದೆ, 1 hour ಅಷ್ಟು. ಅದಕ್ಕೆ ಎಲ್ಲ ಫುಲ್ಲು ಒದ್ದೆ ಆಗಿದೆ. ಇಲ್ಲಾಂದರೆ ಸ್ವಲ್ಪ ಎಲ್ಲ ಒಣಗ್ಕೊಂಡಿರ್ತಾಯಿತ್ತು. ಆ್ಯಕ್ಚುಲಿ ಈ ಒಣ ಎಲೆಗಳನ್ನು ತುಂಬ್ತಾ ಸ್ವಲ್ಪ ಒಂದು ರೌಂಡ್ ಮಳೆ ಬಂದು ಅಥವಾ ಬೆಳಗಿನ ಜಾವದಲ್ಲಿ ತುಂಬೋದಕ್ಕೆ ಒಳ್ಳೆ ಆಗುತ್ತೆ. ಕೆಲಸಕ್ಕೆ ಸಸಾರ ಆಗ್ತದೆ ಹೇಳಿ ಒಣ ಎಲೆ ಹಾಕೋದು. ಅದು ಹೊಸಿದಾದ್ರೆ ಮರ ಹಾಕಿ ಕಡಿಬೇಕು, ಕಡ್ದು ತಂದು ಹಾಕಬೇಕು. ಇದು ಹಾಗಿಲ್ಲ, ಬಿದ್ದು ತಂದು ಹಾಕೋದು ತೋಟಕ್ಕೆ ಹಾಕಿರಿ. ಗೊಬ್ಬರ ಜಾಸ್ತಿ ಆಗ್ತದೆ, ಕಳೆ ಹುಟ್ಟೋದಿಲ್ಲ. ಗೊಬ್ಬರ ಮೇನ್ ಗೊಬ್ಬರ. ಗೊಬ್ಬರದ ಮೇಲೆ ಇದನ್ನು ಹಾಕಿರಿ ಮತ್ತು ಜಾಸ್ತಿ ಗೊಬ್ಬರ ಆಗ್ತದೆ ಇದರಿಂದ.
ಕಳೆ ಹುಟ್ಟುವುದಿಲ್ಲ. ಈಗಲ್ಲ ಮಳೆಗಾಲದಲ್ಲಿ ಮಣ್ಣು ಮಣ್ಣು ತೊಳೆದು ಹೋಗುವುದಿಲ್ಲ. ಹ್ಞೂ ಮಣ್ಣು ತೊಳೆದು ಹೋಗಬಾರ್ದು ಹಾಕೋದು. ಪ್ರತಿ ವರ್ಷವೂ ಹಾಕ್ತಿರೋದಾ? ಸೊ ಇದಾಗಿತ್ತು ಒಣ ಎಲೆಯನ್ನು ಯಾಕೆ ನಾವು ತಂದು ತೋಟಕ್ಕೆ ಹಾಕ್ತೀವಿ ಅನ್ನೋದ್ರ ಬಗ್ಗೆ ಒಂದು ಶಾರ್ಟ್ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ. ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.